ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಇವತ್ತೊಂದು ವಿಭಿನ್ನವಾದ ಪಾಯಸದೊಂದಿಗೆ ಬಂದಿದ್ದೇನೆ. ರೆಸ್ಟೋರೆಂಟ್ನಲ್ಲಿಯೂ ಕೂಡ ನೀವು ಇದನ್ನು ಟೇಸ್ಟ್ ಮಾಡಿರಂಗಿಲ್ಲ, ಅಥವಾ ಮದುವೆ ಮನೆಗಳಲ್ಲೂ ಕೂಡ ಈ ಥರ ಶಾವಿಗೆ ಪಾಯಸನ ನೀವು ಟೇಸ್ಟ್ ಮಾಡಿರೋದಿಲ್ಲ. ತುಂಬ ಸರಳವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು 1 ಗ್ಲಾಸ್ ಹಾಲು ತೊಗೊಂಡಿದ್ದೇನೆ, ಅರ್ಧ ಬಟ್ಲಷ್ಟು ಶಾವಿಗೆ ತೊಗೊಂಡಿದ್ದೆ. ನಾನು ಅದನ್ನು ನೇರವಾಗಿ ಹುರಿತಾ ಇದ್ದೀನಿ. ಡೈರೆಕ್ಟಾಗಿ ವಿಡಿಯೋ ಲೆಂತಿ ಆಗಬಾರ್ದು ಅಂತ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ. ಒಂದು ಕಡೆಗೆ ಶಾವಿಗೆ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಚೂರು ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ, ಅಡ್ಡಿ ಇಲ್ಲ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಬಣ್ಣ ಬದಲಾಗಬೇಕು, ಶಾವಿಗೆದು ಕಲರ್ ಚೇಂಜ್ ಆಗಬೇಕು. ಚೆನ್ನಾಗಿ ಹುರ್ಕೊಳ್ಬೇಕು. ರೆಡಿಮೇಡ್ ಶಾವಿಗೆ ಇದು. ಚೆನ್ನಾಗಿ ಹುರಿದಾದ ನಂತರ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ. ಈ ಥರ ಇಷ್ಟು ರೋಸ್ಟ್ ಆದರೆ ಸಾಕು. ಇದನ್ನು ಎತ್ತಿಟ್ಕೊಳ್ಳೋಣ. ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಈ ಮಗ್ಗಲ್ಲಿ ಅಂದರೆ 250 ml ಹಾಲು ತೊಗೊಂಡಿದ್ದೀನಿ ನಾನು, 12 ರೂಪಾಯಿ ಪಾಕೆಟ್. ಅದಕ್ಕೆ ಸ್ವಲ್ಪ ನೀರು ಬೆರೆಸಿದ್ದೇನೆ. ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಕುದ್ದಿದೆ ಹಾಲು, ಆಲ್ಮೋಸ್ಟ್ ಕುದ್ದಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು MTR ಬಾದಾಮ್ ಪೌಡರ್. 10 ರೂಪಾಯಿ ಪಾಕೆಟಲ್ಲೂ ಸಿಗುತ್ತೆ, 80 ರೂಪೀಸ್ ಪಾಕೆಟ್ನಲ್ಲಿಯೂ ಸಿಗುತ್ತೆ. ನಿಮಗೆ ಯಾವುದು ಅವೈಲೇಬಲ್ ಇದೆಯಲ್ವ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮನೆ ಪಕ್ಕದಲ್ಲಿರೋ ಅಂಗಡಿಗಳಲ್ಲೆಲ್ಲ ಸಾಮಾನ್ಯವಾಗಿ ಸಿಗ್ತಾ ಉಂಟು. ಇವಾಗ ಕುದೀತಿರೋ ಹಾಲಿಗೆ ಶಾವಿಗೆನ ಬೆರೆಸೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಏನು ಮಾಡಬೇಕು ಸಿಹಿ ತಿನ್ನಬೇಕು ಅನ್ನಿಸ್ತಿದೆಯಲ್ಲ ಅಂತ ಇದನ್ನು ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಒಂದು ಸರ್ತಿ ಮಾಡಿ ನೋಡಬೇಕು. ನೀವೆಲ್ಲ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಇದ್ರ ಟೇಸ್ಟ್ ಹೇಗಿದೆ ಅಂತ. ನಾನು ಹೇಳಿದ್ರೂ ಗೊತ್ತಾಗಂಗಿಲ್ಲ. ನೋಡಿ, ಇವಾಗ ಶಾವಿಗೆನ ಹಾಲಲ್ಲಿ ಬೇಯಿಸೋಕ್ಕೆ ಇಡೋಣ. ಶಾವಿಗೆನ ಒಂದು ಸ್ವಲ್ಪ ಮೆತ್ತಗೆ ಬೇಯಬೇಕು, ಯಾಕಂತಂದರೆ ಇದು ಮೈದಾನಲ್ಲಿ ಬರ್ತಿರಬೇಕು ಶಾವಿಗೆ. ರೆಡಿಮೇಡ್ ಪಾಕೆಟ್ದು MTR ಶಾವಿಗೆ ಇದೆ ಇದು. ವೆರ್ಮಿಸೆಲ್ಲಿ ಅಂತ ಹೇಳ್ತಾರೆ ನೋಡಿ ಇಂಗ್ಲೀಷ್ನಲ್ಲಿ. ಅದನ್ನು ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ಮುಚ್ಚಿಟ್ಟಿದ್ದೆ. ಇವಾಗ ಹಾಲಿನಲ್ಲಿ ಶಾವಿಗೆ ಕುದ್ದಿದೆ. ಇವಾಗ ನೋಡಿ, ಇದು MTR ಬಾದಾಮ್ ಮಿಕ್ಸ್ ಪೌಡರ್ ಅಂತ ಮಲ್ಟಿಪರ್ಪೋಸ್. ಇದು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಐಸ್ ಕ್ರೀಮ್ ಹಾಲ್ನಲ್ಲಿ ಕಲ್ಸ್ಕೊಂಡು ಕುಡಿಯೋಕ್ಕೆ ನಾನು ಪಾಯಸಕ್ಕೆ ಯೂಸ್ ಮಾಡಿದ್ದು. ನಿಮಗೆ 10 ರೂಪಾಯಿ ಪಾಕೆಟ್ನಲ್ಲಿಯೂ ಸಿಗುತ್ತೆ, ಅದನ್ನು ಕೂಡ ಬಳಸ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ತಕ್ಕಷ್ಟು 2 ಸ್ಪೂನ್ 3 ಸ್ಪೂನಷ್ಟು ಬಳಸ್ಕೊಳ್ಬೋದು. ನಾನು ಸುಮಾರು 3 ಚಮಚದಷ್ಟು ಹಾಕಿದ್ದೀನಿ. ಇದಾದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ, ಅತಿ ತೆಳುವಾಗಿರಲ್ಲ, ಮತ್ತು ಪಾಯಸ ಕೂಡ ಗಟ್ಟಿ ಆಗಲ್ಲ. ಬೆಳಗ್ಗೆ ಮಾಡಿ ಸಾಯಂಕಾಲದವರೆಗೂ ಇಟ್ಟಿದ್ರೂ ಕೂಡ ಪಾಯಸ ಗಟ್ಟಿ ಆಗಂಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅತ್ಯಂತ ಕಡಿಮೆ ಟೈಮ್ನಲ್ಲಿ ಮಾಡ್ಕೊಳ್ಬೋದು. ಚಟ್ಪಟ್ ಅಂತ ಆಗಿಬಿಡುತ್ತೆ. ಮಾಡಿ ನೋಡಿ. ಇವಾಗ ಆಗಿದೆ. ಮನೆಯಲ್ಲೆಲ್ಲ ಪರಿಮಳ, ಅಡುಗೆ ಮನೆಯಿಂದ ಪಡಸಾಲೆವರೆಗೂ ಘಮ ಘಮ ವಾಸನೆ. ಮತ್ತು ಇದಕ್ಕೆ ನಾನು ಏಲಕ್ಕಿ ಹಾಕಿಲ್ಲ, ಏನಿಲ್ಲ, ಎಲ್ಲನೂ ಅದರಲ್ಲಿನೇ ಇದೆ. ಮಾಡಿ ನೋಡಿ. ಸರ್ವ್ ಮಾಡ್ಕೊಳ್ಳೋಣ ಇವಾಗ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಹಾಲಿನ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ, ಫುಲ್ ಬಾದಾಮ್ ಬಣ್ಣಕ್ಕೆ ತಿರುಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಯಾರ್ಯಾರಿಗೆ ರೀಚ್ ಆಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ವ್ಯೂಸ್ ಬರ್ತಾ ಇಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ರೆಸಿಪಿನಲ್ಲಿ ಸಿಗ್ತೇನೆ. ಧನ್ಯವಾದಗಳು.